ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತು ಒಂದು ವಿಶೇಷವಾದ ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಏನಂತಂದರೆ, ಸೋಮವಾರದ ಶಿವಪೂಜೆ ತುಂಬಾ ವಿಶೇಷ. ಪ್ರತಿಯೊಬ್ಬರು ಕೂಡ ಮಾಡ್ತೀರಾ. ಕೆಲವರಂತೂ ವಿಶೇಷವಾಗಿ ಪ್ರತಿ ಸೋಮವಾರ ಅಭಿಷೇಕ ಮಾಡೋದು ಅಥವಾ ರುದ್ರಾಭಿಷೇಕಗಳನ್ನು ಮಾಡಿಸೋದು, ದೇವಸ್ಥಾನಗಳಲ್ಲಿ ಉಪವಾಸ ಇರುವಂಥದ್ದು. ಇನ್ನು ಕೆಲವರಂತೂ ಸೋಮವಾರ ಅನ್ನ ತಿನ್ನೋದಿಲ್ಲ. ಈ ರೀತಿಯೆಲ್ಲ ಅವರದ್ದೇ ಆದಂಥ ರೀತಿಗಳಲ್ಲಿ ಆಚರಣೆ ಮಾಡ್ತಾ ಬಂದಿದ್ದಾರೆ. ಅದೇ ರೀತಿ ಸೋಮವಾರ ದಿನ, ಈ ಒಂದು ನಕ್ಷತ್ರ ಇರುವಂಥ ದಿನ ಶಿವಪೂಜೆಯನ್ನು ಮಾಡೋದ್ರಿಂದ ಇನ್ನೂ ಹೆಚ್ಚಿನ ಫಲಗಳು ಸಿಗುತ್ತೆ. ಸರ್ಪದೋಷ ಆಗಿರಲಿ, ಹಣದ ಸಮಸ್ಯೆ, ಅನಾರೋಗ್ಯ ಸಮಸ್ಯೆ ಏನೇ ಆಗಿದ್ರೂ ಕೂಡ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ಯಾವುದು ಅಂದರೆ ಕೃತಿಕಾ ನಕ್ಷತ್ರ. ಈ ಕೃತಿಕಾ ನಕ್ಷತ್ರ ಸೋಮವಾರ ದಿನ ಇದ್ದಾಗ ಶಿವನ ಪೂಜೆ ಮಾಡೋದು ತುಂಬಾ ಶ್ರೇಷ್ಠ. ಮನೇಲಿ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ದೇವಸ್ಥಾನದಲ್ಲಾದ್ರೂ ರುದ್ರಾಭಿಷೇಕ ಮಾಡಿಸಿ. ಮನೆಯಲ್ಲಿ ಯಾರೇ ಆಗಿರಲಿ ಅನಾರೋಗ್ಯದಿಂದ ಬಳಲ್ತಾ ಇದ್ದರೆ ಅಥವಾ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಅದು ಕಂಪ್ಲೀಟ್ ಆಗ್ತಾನೇ ಇಲ್ಲ, ಏನಾದರೂ ಅಡೆತಡೆಯಿಂದ ಅರ್ಧದಲ್ಲಿ ನಿಂತೋಗ್ತಾ ಇದೆ, ಮದುವೆ ಸೆಟ್ ಆಗ್ತಾ ಇಲ್ಲ, ಇಂಥ ಯಾವುದೇ ಸಮಸ್ಯೆಗಳಾಗಿರಬಹುದು, ಇದೇ ಸೋಮವಾರ ಅಂದರೆ 23ನೇ ತಾರೀಕು ಕೃತಿಕಾ ನಕ್ಷತ್ರ ಇರುತ್ತೆ. ಅದು ಸೋಮವಾರನೇ ಇದೆ. ಹಾಗಾಗಿ ಈ ದಿನ ನೀವು ಮನೆಯಲ್ಲಿ ಸರಳವಾಗಿ ಶಿವನಿಗೆ ಜಲಾಭಿಷೇಕ ಅಥವಾ ಪಂಚಾಮೃತ ಅಭಿಷೇಕವನ್ನು ಮಾಡಿ ಬಿಲ್ವಪತ್ರೆಯಿಂದ ಅರ್ಚನೆ ಮಾಡಿ ಪೂಜೆ ಮಾಡಿದ್ರೆ ಸಾಕು. ತುಂಬಾ ಒಳ್ಳೆಯ ಫಲಗಳು ಸಿಗುತ್ತೆ. ಹಾಗೆ ಇಂಥ ಸಮಸ್ಯೆಗಳೇನಾದರೂ ಇದ್ದರೆ ಅದು ತುಂಬ ಬೇಗನೆ ನಿವಾರಣೆ ಆಗುತ್ತೆ. ಅಷ್ಟೇ ಅಲ್ಲದೆ ಸರ್ಪದೋಷದ ಬಗ್ಗೆ ಮಾಹಿತಿಯನ್ನು ಕೇಳಿದ್ದೀರಾ. ಅಂಥವರು ಕೂಡ ಈ ರೀತಿ ಕೃತಿಕಾ ನಕ್ಷತ್ರ ಇರುವಂಥ ದಿನ ಶಿವನ ಪೂಜೆ ಮಾಡೋದ್ರಿಂದ ದೋಷಗಳು ಕಡಿಮೆ ಆಗ್ತಾ ಬರುತ್ತೆ. ಈ ನಕ್ಷತ್ರವನ್ನು ಅಗ್ನಿ ನಕ್ಷತ್ರ ಅಂತ ಕೂಡ ಕರೀತಾರೆ. ಅಂದರೆ ಅಗ್ನಿ ತತ್ವ ಇರುವಂಥ ನಕ್ಷತ್ರ. ಅಲ್ಲದೆ ಸುಬ್ರಹ್ಮಣ್ಯ ಸ್ವಾಮಿಯ ನಕ್ಷತ್ರ, ಕಾರ್ತಿಕೇಯ ಅಂತ ಕೂಡ ಕರಿತೀವಿ ಅಲ್ವಾ. ಹಾಗಾಗಿನೇ ಕಾರ್ತಿಕ ಮಾಸದಲ್ಲಿ ತುಂಬಾ ವಿಶೇಷವಾಗಿ ಈ ಒಂದು ನಕ್ಷತ್ರ ಇರುವಂಥ ದಿನ ಶಿವನ ಪೂಜೆಯನ್ನು ಮಾಡುವಂಥದ್ದು. ಇಂಥ ಒಂದು ಕೃತಿಕಾ ನಕ್ಷತ್ರ ಇರುವಂಥ ದಿನ ಶಿವನ ಪೂಜೆ ಮಾಡೋದ್ರಿಂದ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಶಿವನಿಗೆ ಈ ಪೂಜೆ ಸಲ್ಲತ್ತೆ. ಏನೇ ದೋಷಗಳಿದ್ರೂ ನಿವಾರಣೆಯಾಗಿ ಜೀವನದಲ್ಲಿ ಏಳಿಗೆ ಅನ್ನೋದಾಗುತ್ತೆ. ಬನ್ನಿ, ಈಗ ಕೃತಿಕಾ ನಕ್ಷತ್ರ ಯಾವಾಗ ಪ್ರಾರಂಭ ಆಗುತ್ತೆ, ಎಷ್ಟೊತ್ತು ತನಕ ಇರುತ್ತೆ, ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಶುಕ್ಲ ಪಕ್ಷದ ಪಂಚಮಿ ತಿಥಿ ಕೃತಿಕಾ ನಕ್ಷತ್ರ. ಇದೇ ಮಾರ್ಚ್ 22ನೇ ತಾರೀಕು ಸಂಜೆ 5 ಗಂಟೆ 12 ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ. ಮಾರ್ಚ್ 23 ಸೋಮವಾರ ಮಧ್ಯಾಹ್ನ 3 ಗಂಟೆ 15 ನಿಮಿಷದ ತನಕ ಇರುತ್ತೆ. ಅಂದರೆ ಭಾನುವಾರ 22ನೇ ತಾರೀಕು ಸಂಜೆ 5 ಗಂಟೆ 12 ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ. 23ನೇ ತಾರೀಕು ಸೋಮವಾರ ಮಧ್ಯಾಹ್ನ 3 ಗಂಟೆ 15 ನಿಮಿಷದ ತನಕ ಇರುತ್ತೆ. ಅಲ್ಲದೆ ಈ ದಿನ ಪಂಚಮಿ ಕೂಡ ಇರುತ್ತೆ. ಪಂಚಮಿ ತಿಥಿ ಅಂದರೆ ಈ ದಿನ ವಿಶೇಷವಾಗಿ ನಾಗರ ಪೂಜೆಗಳನ್ನು ಕೂಡ ಮಾಡಬಹುದು. ಹಾಗಾಗಿ ಪಂಚಮಿ ತಿಥಿ ಕೂಡ 22ನೇ ತಾರೀಕು ಭಾನುವಾರ ಮಧ್ಯಾಹ್ನ 3 ಗಂಟೆ 40 ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ. 23ನೇ ತಾರೀಕು ಮಧ್ಯಾಹ್ನ 1 ಗಂಟೆ ತನಕ ಇರುತ್ತೆ. ಯಾರಿಗೆಲ್ಲ ಸಾಧ್ಯ ಆಗುತ್ತೋ ಖಂಡಿತವಾಗ್ಲೂ ಮಾಡಿ. ತುಂಬಾ ಒಳ್ಳೆಯದು. ಪಂಚಮಿ ತಿಥಿ ಕೃತಿಕಾ ನಕ್ಷತ್ರ, ಅದರಲ್ಲೂ ಸೋಮವಾರ. ಅಲ್ಲದೆ ಈ ದಿನ ಸರ್ವಾರ್ಥ ಸಿದ್ಧಿ ಯೋಗ ಕೂಡ ಇರುತ್ತೆ. ಅಂದರೆ ಅದು ಮಧ್ಯಾಹ್ನ ಮೇಲೆ ಇರುತ್ತೆ. 3 ಗಂಟೆಯಿಂದ ಮಾರನೇ ದಿನ ಬೆಳಗ್ಗೆ 7 ಗಂಟೆ ತನಕ ಇರುತ್ತೆ. 23ನೇ ತಾರೀಕು ಮಧ್ಯಾಹ್ನ 3 ಗಂಟೆಯಿಂದ ಮಾರನೇ ದಿನ 24ನೇ ತಾರೀಕು ಬೆಳಗ್ಗೆ 7 ಗಂಟೆ ತನಕ ಇರುತ್ತೆ. ಹಾಗಾಗಿ ತುಂಬಾ ಶುಭ ಯೋಗದಿಂದ ಕೂಡಿರುವಂಥ ಈ ದಿನ ಯಾರಿಗೆಲ್ಲ ಸಾಧ್ಯ ಆಗುತ್ತೋ ಅವರೆಲ್ಲರೂ ಮಾಡಿ. ಪೀರಿಯಡ್ಸ್ ಪ್ರಾಬ್ಲಮ್ ಇದೆ ಅಥವಾ ಬೇರೆ ಬೇರೆ ಸಮಸ್ಯೆಗಳಿಂದ, ಅಂದರೆ ಸೂತಕ ಇರ್ಬೋದು, ಆರೋಗ್ಯ ಸಮಸ್ಯೆ ಇರ್ಬೋದು, ಮಾಡೋಕ್ಕಾಗಲಿಲ್ಲ ಅನ್ನೋರು ಮತ್ತೆ ಯಾವಾಗ ಮಾಡಬೇಕು ಅಂದರೆ ಮುಂದಿನ ದಿನಗಳಲ್ಲಿ ನೋಡಿಬಿಟ್ಟು ನಾನು ನಿಮಗೆ ಹೇಳ್ತೀನಿ ಯಾವ ದಿನ ಕೃತಿಕಾ ನಕ್ಷತ್ರ ಇರುತ್ತೆ ಅನ್ನೋದನ್ನು ನೋಡಿ ಹೇಳ್ತೀನಿ. ಆದರೆ ಈ ದಿನ ಯಾರಿಗೆಲ್ಲ ಸಾಧ್ಯ ಆಗುತ್ತೋ ಮಾಡಿ. ತುಂಬಾ ಒಳ್ಳೆಯದು. ಈಗ ಹಬ್ಬಕ್ಕೆ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿರ್ತೀರ, ದೇವ್ರ ಸಾಮಾನೆಲ್ಲ ತೊಳೆದಿರ್ತೀರ. ಮತ್ತೆ ಎಲ್ಲ ಕ್ಲೀನ್ ಮಾಡಬೇಕು ಅಂತೇನಿಲ್ಲ. ದೀಪಗಳು, ವಿಗ್ರಹಗಳನ್ನೆಲ್ಲ ತೊಳೆದು ನೀವೆಲ್ಲನೂ ಕೂಡ ಜೋಡಿಸ್ಕೊಂಡು ಶಿವಲಿಂಗ ಮತ್ತು ಗಣಪತಿ ವಿಗ್ರಹನ ಅಭಿಷೇಕಕ್ಕೆ ಇಡಬೇಕು. ಈ ದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಬೆಳಗ್ಗೆ 5 ಗಂಟೆ 30 ನಿಮಿಷದಿಂದ 6 ಗಂಟೆ 10 ನಿಮಿಷದ ತನಕ ಬೆಳಗಿನ ಪೂಜೆ ಮಾಡಬಹುದು. ಅಥವಾ ಮತ್ತು ರಾಹುಗಾಲ ಮುಗಿದ ಮೇಲೆ ಬೆಳಗ್ಗೆ 7:30ರಿಂದ 9 ಗಂಟೆ ತನಕ ರಾಹುಗಾಲ ಇರುತ್ತೆ. 9 ಗಂಟೆಯಿಂದ 11 ಗಂಟೆ ತನಕ ಪೂಜೆ ಮಾಡಬಹುದು. ಇನ್ನು ಮತ್ತೆ ಸಂಜೆ ಪೂಜೆ ಮಾಡುವಂಥವರು ಸಂಜೆಯ ಪ್ರದೋಷ ಕಾಲ ಅಂದರೆ 5 ಗಂಟೆ 30 ನಿಮಿಷದಿಂದ 6:30 ತನಕ ಮಾಡಬಹುದು. ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮಡಿ ಬಟ್ಟೆಗಳನ್ನು ಉಟ್ಕೊಂಡು ಯಥಾಶಕ್ತಿ ಪೂಜೆ ಸಿದ್ಧತೆಯೆಲ್ಲ ಮಾಡ್ಕೊಳ್ಳಿ. ಬಿಲ್ವಪತ್ರೆ ಮತ್ತು ತುಳಸಿಯನ್ನು ಪೂಜೆಗೆ ಉಪಯೋಗಿಸಬೇಕು. ಬಿಲ್ವಪತ್ರೆ ಶಿವನಿಗೆ, ತುಳಸಿ ಸುಬ್ರಹ್ಮಣ್ಯೇಶ್ವರನಿಗೆ, ಅಥವಾ ಕೆಂಪು ಹೂಗಳನ್ನ ಕೂಡ ಉಪಯೋಗಿಸಬಹುದು. ಯಥಾಶಕ್ತಿ ನಿಮಗೆ ಏನು ಹೂಗಳು ಸಿಗುತ್ತೆ, ಪತ್ರೆಗಳು ಸಿಗುತ್ತೆ, ಅದನ್ನು ನೀವು ಉಪಯೋಗಿಸ್ಬಹುದು. ಬಿಲ್ವಪತ್ರೆ ಸಿಕ್ಕಿದ್ರೆ ತುಂಬ ಒಳ್ಳೆಯದು. ಸೋಮವಾರ ಅಲ್ವಾ.
ನೈವೇದ್ಯಕ್ಕೆ ಸಿಹಿ ಅವಲಕ್ಕಿ ಅಥವಾ ಸಿಹಿ ಪೊಂಗಲನ್ನು ಮಾಡಬಹುದು. ಈ ದಿನ ನಿಮಗೆ ದತ್ತೂರಿ ಹೂವು, ದತ್ತೂರಿ ಕಾಯಿ ಅಥವಾ ತುಂಬೆ ಹೂವೇನಾದರೂ ಸಿಕ್ಕಿದ್ರೆ ಅದನ್ನು ಕೂಡ ಶಿವನ ಪೂಜೆಗೆ ಉಪಯೋಗಿಸ್ಕೋಬಹುದು. ಈ ರೀತಿ ಪೂಜೆ ಸಿದ್ಧತೆ ಎಲ್ಲ ಮಾಡಿಕೊಂಡು ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕೂತ್ಕೊಂಡು ನೀವು ಬರೀ ಜಲಾಭಿಷೇಕ ಕೂಡ ಮಾಡಬಹುದು. ನೀರಿಗೆ ಒಂದು ಚಿಟಿಕೆ ಭಸ್ಮ ಅಂದರೆ ವಿಭೂತಿಯನ್ನು ಹಾಕಿ ಓಂ ನಮಃ ಶಿವಾಯ ಅಂತ ಜಪ ಮಾಡ್ತಾ ಅಭಿಷೇಕವನ್ನು ಮಾಡಬೇಕು. ಅಥವಾ ಪಂಚಾಮೃತ ಅಭಿಷೇಕ ಅಥವಾ ಬರೀ ಹಸಿ ಹಾಲಿನಿಂದ ಅಭಿಷೇಕ ಕೂಡ ಮಾಡಬಹುದು. ಅಭಿಷೇಕ ಮಾಡುವಾಗಲೂ ಕೂಡ ಓಂ ನಮಃ ಶಿವಾಯ ಅಂತ ಜಪ ಮಾಡಬೇಕು. ಅಭಿಷೇಕ ಎಲ್ಲ ಆದಮೇಲೆ ಶಿವಲಿಂಗಕ್ಕೆ ವಿಭೂತಿನ ಹಚ್ಚಿ ಪ್ರತಿಷ್ಠಾಪನೆ ಮಾಡಿ ಒಂದು ಸ್ವಲ್ಪ ಅಕ್ಷತೆ ಮತ್ತು ಬಿಲ್ವಪತ್ರೆ ಅಥವಾ ಯಾವುದೇ ಹೂಗಳನ್ನು ಇಟ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ. ಶುಕ್ಲ ಪಕ್ಷದ ಪಂಚಮಿ ತಿಥಿ ಕೃತಿಕಾ ನಕ್ಷತ್ರ ಸೋಮವಾರ ದಿನ ಈ ಸಮಯದಲ್ಲಿ ಯಥಾಶಕ್ತಿ 9 ಉಪವಾಸ ಇದ್ದು ಶಿವನ ಪೂಜೆಯನ್ನು ಯಥಾಶಕ್ತಿ ಮಾಡ್ತಾ ಇದ್ದೀನಿ ಅಂತ ಕೇಳಿಕೊಂಡು ನಿಮ್ಮ ಸಮಸ್ಯೆ ಏನಿದೆ ಅದನ್ನು ಹೇಳಿಕೊಂಡು ಇದನ್ನು ಆದಷ್ಟು ಬೇಗ ಬಗೆಹರಿಸಪ್ಪ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಬಿಲ್ವ ಪತ್ರೆಯಿಂದ ಶಿವನ ಅಷ್ಟೋತ್ತರವನ್ನು ಹೇಳ್ತಾ ಅರ್ಚನೆ ಮಾಡಬೇಕು. ಆನಂತರ ಸುಬ್ರಹ್ಮಣ್ಯ ಸ್ವಾಮಿಯ ಅಷ್ಟೋತ್ತರ ಕೂಡ ಮಾಡ್ಕೊಳ್ತಾ ತುಳಸಿ ಅಥವಾ ಕೆಂಪು ಹೂಗಳಿಂದ ಅರ್ಚನೆಯನ್ನು ಮಾಡ್ಕೊಳ್ಳಿ. ನಿಮಗೆ ಸುಬ್ರಹ್ಮಣ್ಯ ಸ್ವಾಮಿಯ ಅಷ್ಟೋತ್ತರ ಹೇಳೋಕೆ ಬರಲ್ಲ ಅಥವಾ ಕೆಲವರಿಗೆ ಓದೋದಕ್ಕೆ ಬರಲ್ಲ ಅನ್ನೋರು ಓಂ ನಮೋ ಶರವಣ ಭವಾಯ ಅಂತ ಹೇಳ್ಕೊಳ್ಳಿ. 12 ಸಲ ಹೇಳ್ಕೊಂಡ್ರೆ ಸಾಕು. 12 ಸಲ ಹೇಳ್ತಾ ಹೂವು ಅಥವಾ ತುಳಸಿಯನ್ನು ನೀವು ದೇವರ ಮುಂದೆ ಹಾಕಬೇಕು. ನಿಮ್ಮ ಹತ್ರ ಶಿವಲಿಂಗ ಇಲ್ಲ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ವಿಗ್ರಹ ಕೂಡ ಇಲ್ಲ ಅಂತ ಅನ್ನೋರು ಬೆಳ್ಳಿ ಅಥವಾ ಹಿತ್ತಾಳೆ ನಾಗರು ಇಟ್ಕೊಂಡಿದ್ರೆ ಅದಕ್ಕೂ ಕೂಡ ಈ ದಿನ ಅಭಿಷೇಕ ಮಾಡಿ ಇದೇ ರೀತಿ ಬಿಲ್ವಪತ್ರೆ ಅಥವಾ ತುಳಸಿ ಅಥವಾ ಕೆಂಪು ಹೂಗಳಿಂದ ಅರ್ಚನೆ ಮಾಡ್ತಾ ಪೂಜೆ ಮಾಡ್ಕೋಬಹುದು. ಇದು ಯಾವುದೇ ವಿಗ್ರಹಗಳನ್ನ ನೀವು ಮನೇಲಿ ಇಟ್ಕೊಂಡಿಲ್ಲ ಅಂದರೆ ಶಿವನ ದೇವಸ್ಥಾನ ನಿಮ್ಮ ಮನೆ ಹತ್ರ ಏನಾದರೂ ಇದ್ದರೆ ಅಲ್ಲಿ ನೀವು ಅಭಿಷೇಕಕ್ಕೆ ದುಡ್ಡಾದರೂ ಕೊಡಿ ಅಥವಾ ಹಾಲಾದರೂ ತೊಗೊಂಡೋಗಿ ಕೊಟ್ಟು ಮನೆಯವರ ಹೆಸರಲ್ಲಿ ಅರ್ಚನೆ ಮಾಡಿಸಿ ಅಭಿಷೇಕ ಮಾಡಿಸಿ. ತುಂಬಾ ಒಳ್ಳೆಯದು. ಈ ರೀತಿ ಅರ್ಚನೆ ಅಷ್ಟೋತ್ತರ ಎಲ್ಲ ಆದಮೇಲೆ ನೈವೇದ್ಯವನ್ನು ಅರ್ಪಿಸಿ ಮಹಾಮಂಗಳಾರತಿಯನ್ನು ಮಾಡಬೇಕು. ಕೊನೆಯಲ್ಲಿ ಮಾಡಿರೋ ಪೂಜೆ ಅಥವಾ ಹೇಳಿರೋ ಮಂತ್ರದಲ್ಲಿ ಏನಾದರೂ ತಪ್ಪಿದರೆ ನಮ್ಮನ್ನು ಕ್ಷಮಿಸು ಅಂತ ಹೇಳಿ ಕ್ಷಮಾಪಣಾ ಮಂತ್ರ ಕೂಡ ಹೇಳ್ಕೋಬೇಕು. ಒಂದು ಹೊತ್ತು ಉಪವಾಸ ಮಾಡಿ ತುಂಬ ಒಳ್ಳೆಯದು. ಅಂದರೆ ಬೆಳಗ್ಗೆ ಅಥವಾ ರಾತ್ರಿ ಒಂದು ಹೊತ್ತು ಉಪವಾಸ ಮಾಡಿ ತುಂಬಾ ಒಳ್ಳೆಯದು. ದಿನಪೂರ್ತಿ ಉಪವಾಸ ಇರಬೇಕು ಅಂತ ಏನಿಲ್ಲ. ಅಥವಾ ಅನ್ನ ತಿನ್ನದೆ ನೀವು ಚಪಾತಿ, ಉಪ್ಪಿಟ್ಟು ಅಥವಾ ಬೇರೆ ಅವಲಕ್ಕಿ ಇಂಥದ್ದನ್ನು ಕೂಡ ಈ ದಿನ ತಿನ್ನಬಹುದು. ಪಂಚಮಿ ತಿಥಿ ಕೂಡ ಇರುತ್ತೆ. ಸರ್ಪಗಳ ಪೂಜೆಗೆ ಸರ್ಪಶಾಂತಿಗೆ ತುಂಬಾ ಒಳ್ಳೆಯ ದಿನ. ಹಾಗಾಗಿ ಈ ಒಂದು ಶುಭ ದಿನದಲ್ಲಿ ಶಿವಪೂಜೆಯನ್ನು ಮಾಡೋದನ್ನು ಮಾತ್ರ ಮಿಸ್ ಮಾಡ್ಕೋಬೇಡಿ. ಮನೇಲಿ ಮಾಡೋದಕ್ಕೆ ಆಗಲಿಲ್ಲ ಅಂದರೆ ಶಿವನ ದೇವಸ್ಥಾನ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹಾಲು ಬಿಲ್ವಪತ್ರೆನ ಕೊಟ್ಟು ಅರ್ಚನೆ ಮಾಡಿಸ್ಕೊಂಡು ದರ್ಶನ ಮಾಡ್ಕೊಂಡು ಬನ್ನಿ. ತುಂಬಾ ಒಳ್ಳೆಯದು. ಅಷ್ಟೇ ಅಲ್ಲದೆ ಕೃತಿಕಾ ನಕ್ಷತ್ರದವರು ಯಾರೆಲ್ಲ ಇದ್ದೀರಾ ತಪ್ಪದೆ ಅವರು ಈ ದಿನ ಪೂಜೆ ಮಾಡಲೇಬೇಕು. ಅಲ್ಲದೆ ನೀವು ಹೆಚ್ಚಾಗಿ ಶಿವನ ಆರಾಧನೆ ಮಾಡೋದ್ರಿಂದ ನಿಮ್ಮ ನಕ್ಷತ್ರದ ಒಂದು ಪ್ರಭಾವ ಕೂಡ ಹೆಚ್ಚಾಗುತ್ತೆ. ನೀವು ಮಾಡೋ ಎಲ್ಲ ಕೆಲಸದಲ್ಲೂ ಕೂಡ ಶಿವನ ಆಶೀರ್ವಾದ ಇರುತ್ತೆ. ಸೋಮವಾರ ನಿಮಗೇನಾದರೂ ಈ ಪೂಜೆ ಮಾಡೋದಕ್ಕಾಗಲಿಲ್ಲ ಅಂತಂದರೆ ಮಾರನೇ ದಿನ ಮಂಗಳವಾರ ಷಷ್ಠಿ ಇರುತ್ತೆ. ಆ ದಿನ ಬೆಳಗ್ಗೆ ಅಂದರೆ ಬೆಳಗ್ಗೆ 7 ಗಂಟೆ ಒಳಗಾಗಿ ಕೂಡ ಇದೇ ರೀತಿ ಮನೇಲಿ ಅಭಿಷೇಕ ಮಾಡಿ ಪೂಜೆ ಮಾಡಬಹುದು ಅಥವಾ ನಾಗರಕಲ್ಲು ಪೂಜೆ ಕೂಡ ಮಾಡಬಹುದು. ಅಲ್ಲದೆ ಈ ದಿನ ಮನೆಯಲ್ಲೂ ಕೂಡ ಶಿವನಿಗೆ ಬೆಲ್ಲದ ದೀಪಾರಾಧನೆ, ದತ್ತೂರಿ ಕಾಯಿ ದೀಪಾರಾಧನೆ ಮಾಡೋದು ತುಂಬ ಒಳ್ಳೆಯದು. ಮುಂದಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹೋಗಿ ಬರಲಾ?